ನಾವು ಚಿಕ್ಕೋರಿರುವಾಗ ನಮ್ಮ ಅಪ್ಪ ಒಂದ್ ಮಾತು ಹೇಳ್ತಾರೆ, ಇವಾಗ 25 ವರ್ಷ ಕಷ್ಟಪಡಿ, ಮುಂದಕ್ಕೆ 75 ವರ್ಷ ಸುಖವಾಗಿರ್ತೀರಾ. ಇವಾಗ್ಲೇ 25 ವರ್ಷ ಸುಖವಾಗಿರ್ತೀನಿ ಅಂದ್ರೆ ಮುಂದಕ್ಕೆ 75 ವರ್ಷ ಕಷ್ಟ ಪಡ್ಬೇಕಾಗುತ್ತೆ ಅಂತ. ಈ ಮಾತು ಇವಾಗ ಯಾಕೆ ಹೇಳ್ತಿದೀನಿ ಅನ್ಕೋತೀರಾ? ಮುಂದೆ ಗೊತ್ತಾಗುತ್ತೆ ವಿಡಿಯೋ ನೋಡಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಚಿಯಾ ಸೀಡ್ಸ್ ವಾಟರ್ ಕುಡಿದು ತಿಂಡಿಗೆ ಚಪಾತಿ ಮತ್ತೆ ಹಾಗಲಕಾಯಿ ಪಲ್ಯ ತಿಂದು ಅಷ್ಟರಲ್ಲಿ ನಮ್ಮ ಮಮ್ಮಿ ರಿಲೇಟಿವ್ಸ್ ಎಂಗೇಜ್ಮೆಂಟ್ ಗೆ ಅಂತ ರೆಡಿಯಾಗಿ ಹೊರಟಿದ್ರು. ಹೋಗೋ ಟೈಮಲ್ಲಿ ಒಂದ್ ಬಾಯಲ್ಲಿ ಒಂದ್ ಪ್ಲೇನ್ ಕಿಸ್ ಕೊಟ್ಟು, ಪ್ಲೇನ್ ಕಿಸ್ ನನ್ಗೆ ಅನ್ಕೊಂಡ್ರ? ನೋ ವೇ, ಚಾನ್ಸೇ ಇಲ್ಲ, ಅದು ಬ್ರೂನೋ. ನಮ್ಮ ಮಮ್ಮಿ ಇಲ್ದೇ ಇರೋ ಕಾರಣ ಇವತ್ ಕೈ ತುತ್ತು ನನ್ ಕಡೆಯಿಂದ ಬ್ರೂನೋ ಅವ್ರಿಗೆ. ಆಮೇಲೆ ನಾನು ರೆಡಿ ಆಗಕ್ ಹೊರಟು. ಕಾಕಿ ಪ್ಯಾಂಟ್ ಅಲ್ಲಿ ಹೇಗ್ ಕಾಣಿಸ್ತೀನಿ, ಒಳ್ಳೆ ಪೊಲೀಸ್ ತರ ಅಲ್ವಾ? ಕಾಣಿಸಿದ್ರು ಪೊಲೀಸ್ ಆಗಕ್ ಆಗಲ್ಲ. ನೈಟ್ಗೆ ಯಾರು ಪೊಲೀಸ್ ಕೆಲಸ ಕೊಡ್ತಾರೆ? ಆಮೇಲೆ ಒಂದ್ ಲೋಟ ಮಜ್ಜಿಗೆ ಕುಡ್ದು ಊಟ ಪ್ಯಾಕ್ ಮಾಡ್ಕೊಂಡು ಮನೆ ಬೀಗ ಹಾಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಈ ಬೇಸಿಗೆಲ್ ಒಂದ್ ಲೈನ್ ಹೇಳಲೇಬೇಕು, ಛತ್ರಿ ಹಿಡಿ ಸೀದಾ ನಡಿ. ಆಮೇಲೆ ಮೈಸೂರು ಬಸ್ ಹತ್ತಿ ಮತ್ತೆ ಸಬರಿಂದ ಇನ್ನೊಂದ್ ಬಸ್ ಹತ್ತಿ ಇಳಿಬೇಕಿತ್ತು. ನನ್ ಶಿಫ್ಟ್ ಇರೋದು 3 to 7. ಇವತ್ ಬಸ್ ಕರೆಕ್ಟ್ ಟೈಮ್ ಬರ್ದೆ. ಸ್ಟೋರ್ಗೆ 5 ನಿಮಿಷ ಲೇಟ್ ಆಗೋದು. ಅವಾಗ್ಲೇ ಹೇಳ್ದಂಗೆ ನನ್ ಸ್ಟಡೀಸ್ ಜೊತೆ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ. ಕಷ್ಟ ಪಡ್ತಿದೀನಿ ಗುರು. ಬರ್ಗರ್ ತಿನ್ಬೇಕನ್ನಿಸ್ತು ಅಂತ ಒಂದ್ ಬರ್ಗರ್ ತಿಂದು ಬಸ್ ಹತ್ತದೆ. ಮನೆಗ್ ಬಂದು ಊಟ ಮಾಡಿ ಒಂದ್ ರೌಂಡ್ ವಾಕ್ ಮುಗಿಸಿ ಬಂದು ಮಲ್ಕೊಂಡು ಇವತ್ತಿಗಿಷ್ಟೇ.